ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಇವತ್ತು ಮಧುಗಿರಿಗೆ ಹೋಗ್ತಾ ಇದ್ದೀನಿ. ಮಧುಗಿರಿಯ ಮೊನೋಲಿಥಿಕ್ ರಾಕ್ ಏನಂತಾರೆ, ಒಂದೇ ಕಲ್ಲಿನ ಬೆಟ್ಟ ಅದು. ಮತ್ತು ಆ ಬೆಟ್ಟದ ಮೇಲಿರ್ತಕ್ಕಂಥ ಕೋಟೆ ಫೋರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಟೈಮು ಆಲ್ರೆಡಿ 11 o'clock. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು 2 hours ಡ್ರೈವ್ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಪೀಕಿಗೆ ಹೋಗ್ಬಿಟ್ಟು ಕೆಲವು ಡ್ರೋನ್ ಶಾಟ್ಸ್ನೆಲ್ಲ ತಗೊಂಡು ಕೋಟೆನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಕೋಟೆನೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋದು. ಸೊ ಆಲ್ರೆಡಿ ಲೇಟ್ ಆಗಿದೆ, ಮತ್ತೆ ಆಗ್ತಡ. ಲೆಟ್ಸ್ ಗೆಟ್ ಬ್ಯಾಕ್ ಟು ಡ್ರೈವ್. ನಾನಿವಾಗ ಮಧುಗಿರಿಯಲ್ಲಿದ್ದೀನಿ. ಮಧುಗಿರಿಗೆ ಬಂದು ರೀಚ್ ಆದೆ. 1 ಗಂಟೆ 10 ನಿಮಿಷ ಇವಾಗ ಕರೆಕ್ಟಾಗಿ ನಾನು ಇಲ್ಲಿ ಬಂದು ರೀಚ್ ಆಗೋದಕ್ಕೆ 2 hours ಆಯಿತು. ಸೊ ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಮಧುಗಿರಿಯಲ್ಲಿರ್ತಕ್ಕಂಥ ಏಷ್ಯಾದ ಸುಪ್ರಸಿದ್ಧ ಏಕಶಿಲಾ ಬೆಟ್ಟ ಮತ್ತು ಕೋಟೆನ ಹತ್ತಿರದಿಂದ ಹೋಗ್ತಾ ಇದ್ದೀನಿ. ಮಧುಗಿರಿ ಕೋಟೆಯ ಏಕಶಿಲಾ ಬೆಟ್ಟಕ್ಕೆ ಹೋಗತಕ್ಕಂಥ ಎಂಟ್ರೆನ್ಸ್ ಬಾಗಿಲಲ್ಲಿದ್ದೀನಿ. ಸೊ ಇಲ್ಲಿಂದ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಬೋರ್ಡ್ ಸಹ ಹಾಕಿದ್ದಾರೆ ಮಧುಗಿರಿ ಬೆಟ್ಟದ ಬಗ್ಗೆ. ಬನ್ನಿ ನೋಡೋಣ. ಮಧುಗಿರಿ ಬೆಟ್ಟ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ID ಪ್ರೂಫ್ ತರಬೇಕು, ಆಧಾರ್ ಕಾರ್ಡ್ ಮೇಯ್ನು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಸಾಫ್ಟ್ ಕಾಪಿನೂ ನಡೆಯುತ್ತೆ. ಯಾಕಂದರೆ ಅಡ್ರೆಸ್ ಬರ್ಕೊತಾರೆ, ಅದರಲ್ಲಿರೋ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಬರ್ಕೊತಾರೆ. ಸೊ ಆ್ಯಕ್ಚುಲಿ 6 ಗಂಟೆ ಕ್ಲೋಸು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 4 ಗಂಟೆಗೆ ಕ್ಲೋಸ್ ಅಂತೆ. 4 ಗಂಟೆಗೆಲ್ಲ ವಾಪಸ್ ಬಂದುಬಿಡ್ಬೇಕು ಅಂತ ಹೇಳಿ ಕಳಿಸ್ತಿದ್ದಾರೆ. ಸೊ ಇವಾಗ ಒಳಗಡೆ ಬೆಟ್ಟ ಹತ್ತಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೊಂದು ದೇವಸ್ಥಾನ ಇದೆ, ಯಾವುದೇ ವಿಗ್ರಹಗಳಿಲ್ಲ, ಎಲ್ಲ ಹಾಳಾಗಿದೆ. ಈ ಪಾಳು ಮಂಟಪದ ಥರ ಇದೆ ಇದು ದೇವಸ್ಥಾನ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ಸೊ ಕೋಟೆ ಮಧುಗಿರಿ. ಸೊ ಇಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ ಕೋಟೆಯ ಎಂಟ್ರೆನ್ಸಲ್ಲಿ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ಮಧುಗಿರಿ ಬೆಟ್ಟ ಮದ್ದಗಿರಿ ಹಳ್ಳಿ ಎಂದು ವಿಜಯನಗರದ ಅರಸರು ಹರಿಹರನ ಶಾಸನದಲ್ಲಿ ಉಲ್ಲೇಖಿತಗೊಂಡಿದ್ದು, ಇದೇ ಹೆಸರು 20ನೇ ಶತಮಾನದ ನಂತರ ಮಧುಗಿರಿ ಎಂದು ಮಾರ್ಪಡಿಸಲಾಯಿತು. ಸಮುದ್ರ ಮಟ್ಟದಿಂದ 1199.38 ಮೀಟರ್ ಎತ್ತರದಲ್ಲಿರುವ ನಯನ ಮನೋಹರವಾದ ಬೃಹತ್ ಜಾರುಬಂಡೆಯಂತಿರುವ ಹೆಬ್ಬಂಡೆ ಈ ಏಕಶಿಲಾ ಬೆಟ್ಟ ಇಡೀ ಏಷ್ಯಾ ಖಂಡದಲ್ಲಿಯೇ ಪ್ರಸಿದ್ಧವಾದುದು. ಕ್ರಿಸ್ತಶಕ 1601ರಲ್ಲಿ ಬಿಜ್ಜಾವರದ ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕಪ್ಪಗೌಡನು ಈ ದುರ್ಗವನ್ನು ಕಟ್ಟಿಸಿದನು. ಮೈಸೂರಿನ ಅರಸರು ಹೈದರ್ ಅಲಿ, ಟಿಪ್ಪು ಸುಲ್ತಾನ ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಿಸಿದ್ದಾರೆ. ಈ ಗಿರಿಧಾಮಕ್ಕೆ 15 ಬಾಗಿಲುಗಳಿದ್ದು ಅವುಗಳಲ್ಲಿ ಅಂತರಾಳದ ಬಾಗಿಲು, ದಿಡ್ಡಿ ಬಾಗಿಲು ಮತ್ತು ಮೈಸೂರು ಬಾಗಿಲು ಪ್ರಮುಖವಾದಗಳು. ಬನ್ನಿ ಒಳಗಡೆ ಹೋಗೋಣ. ಸೊ ನೋಡಿ, ಇದು ಹಳೆ ಕಾಲದ ಸ್ಟೆಪ್ಸ್ ಹಂಗೆ ಬಿಟ್ಟಿದ್ದಾರೆ ಇಲ್ಲಿ ಹತ್ಕೊಂಡು ಹೋಗೋದಕ್ಕೆ. ಸೊ ಕೋಟೆಯ ಕೆಲವು ತಡೆಗೋಡೆಗಳು ಬಿದ್ದಿದ್ದಾವೆ. ಆಲ್ರೆಡಿ ಇಲ್ಲೊಂದು ಬಿದ್ದಿದೆ ನೋಡಿ. ಸೊ ನಾನಿವಾಗ ಕೋಟೆಯ 2ನೇ ಬಾಗಿಲಿಂದ ಒಳಗಡೆ ಹೋಗ್ತಾ ಇದ್ದೀನಿ.
ದಿಸ್ ಈಸ್ ಡೋರ್ ನಂಬರ್ 2. ಎರಡನೇ ಬಾಗಿಲು ಆಗ್ತಿದ್ದಂಗೆ ಇಮಿಡಿಯೇಟಾಗಿ ನಮಗೆ ಕಾಣಿಸೋದೆ ಕೋಟೆಯ 3ನೇ ಬಾಗಿಲು. ಸೊ ಇದು ಒಳ್ಳೆ ಮಂಟಪ ಇದೆ ನೋಡಿ, ಇಲ್ಲಿ ಸಖತ್ತಾಗಿದೆ. ಸೊ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇತ್ತು ಅನಿಸುತ್ತೆ ಮುಂಚೆ, ಯಾವುದೇ ವಿಗ್ರಹ ಇಲ್ಲ ಇದರಲ್ಲಿ. ಸೊ ನಾನಿವಾಗ ಕೋಟೆಯ 4ನೇ ಬಾಗಿಲಲ್ಲಿದ್ದೀನಿ. ಇಲ್ಲೊಂದು ಮೈಸೂರು ಬಾಗಿಲು ಅಂತ ಒಂದಿದೆಯಂತೆ, ಯಾವುದು ಅಂತ ಗೊತ್ತಿಲ್ಲ, ಇದೇ ಇದ್ದರೂ ಇರ್ಬೋದು. 4ನೇ ಬಾಗಿಲಿದು. ನೆಕ್ಸ್ಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ 5ನೇ ಬಾಗಿಲು. ಸೊ ಇಲ್ಲಿ ಕಾವಲು ಗೋಪುರ ಬಿದ್ದಿದೆ ನೋಡಿ, ಇದೊಂದು ಕಾವಲು ಗೋಪುರ ನೋಡಿ. ಇಲ್ಲಿರ್ತಕ್ಕಂಥ ಕಾವಲು ಗೋಪುರ ಮಳೆ ಬಂದು ಬಿದ್ದಿದೆ. ಇದು 5ನೇ ಬಾಗಿಲು. ಸೊ ಇವಾಗ 5ನೇ ಬಾಗಿಲಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಆಹಾ, ಎಷ್ಟು ತಣ್ಣಗಿದೆ. ಸೊ ಇದು ನೋಡಿ, ಸೈನಿಕರು ಓಡಾಡೋದಕ್ಕೆ ಚಿಕ್ಕ ಬಾಗಿಲು. ಇದು ಆನೆಗಳು, ರಾಜುಗಳು ಓಡಾಡೋದಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಬಾಗಿಲಿದು. ಸೊ ಇಲ್ಲೊಂದು ಮಂಟಪ ಇದೆ, ಫುಲ್ ತಣ್ಣಗಿದೆ. ವಾಚ್ ಟವರ್ಸ್ ಇಲ್ಲೊಂದು ಬಿದ್ದೋಗಿದೆ, ಇಲ್ಲೊಂದಿತ್ತು ಅನಿಸುತ್ತೆ. ನೋಡೋಣ ಏನಾರ ಕಾಣಿಸ್ಬೋದಾ, ಹೋಗೋದಕ್ಕೆ ದಾರಿ ಇದೆಯಾ? ಸಂಪೂರ್ಣವಾಗಿ ಬಿದ್ದೋಗಿದೆ ಈ ವಾಚ್ ಟವರ್. ವಾಪಸ್ ಹೋಗೋಣ. 7 ಬಾಗಿಲಾಯಿತು, ಇವಾಗ 8ನೇ ಬಾಗಿಲು ಮುಖಾಂತರ ಮೇಲ್ಗಡೆ ಹೋಗೋಣ. ನೋಡಿ, ಈ ಗೂಡುಗಳು ಮಾಡ್ಕೊಂಡಿದ್ದಾರಲ್ಲ, ಇದು ಮುಂಚೆ ದೀಪಗಳನ್ನ ಹಚ್ಚಿಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ರು ಮುಂಚೆ, ಆಗಿನ ಕಾಲದಲ್ಲಿ ಬೆಳಕಿಗೋಸ್ಕರ. ಕೆಳಗಡೆ ಹೋಗೋದಕ್ಕಿರೋ ಅದು ಬಾಗಿಲು. ಸೊ ಇಲ್ಲಿಂದ ಈ ಕಡೆ ಹೋದರೆ 6, 7ನೇ ಬಾಗಿಲು ನೋಡಿದ್ವಿ. ಸೊ ಇಲ್ಲೊಂದು ಬೆಕ್ಕಶಿಲೆನ, ಏನದು ಏಕಶಿಲೆನ ಗೊತ್ತಾಗ್ತಾಯಿಲ್ಲ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕದು. ಪಕ್ಕದಲ್ಲೇ ಒಂದು ಉಗ್ರಾಣ ಇದೆ, ದವಸ ಧಾನ್ಯಗಳನ್ನ ಸ್ಟೋರ್ ಮಾಡೋದಕ್ಕೆ ಮುಂಚೆ ಯೂಸ್ ಮಾಡ್ತಕ್ಕಂಥ ಉಗ್ರಾಣ ಇದು. ಸೊ ಇವಾಗ 8ನೇ ಬಾಗಿಲಿಂದ ನಾವೀಗ ಹೊರಗಡೆ ಹೋಗೋಣ. ಸೊ ಇಲ್ಲಿಂದ ಗ್ರಿಲ್ ಇದೆ, ಗ್ರಿಲ್ ಇಟ್ಕೊಂಡು ಮೇಲೆ ಹತ್ತಬೇಕು. ಇಲ್ಲಿವರೆಗೂ ಸ್ಟೆಪ್ಸ್ ಇತ್ತು. ಆ್ಯಕ್ಚುಲಿ ಕಲ್ಲು ಬಂಡೆ ಮೇಲೇ ಸ್ಟೆಪ್ಸ್ ಥರ ಮಾಡಿದ್ದಾರೆ, ಕೊರೆದ್ಬಿಟ್ಟು. ಇನ್ನೇ ಹತ್ತೋಣ. ಸೊ ಗ್ರಿಲ್ಲೆಲ್ಲ ಇಟ್ಕೊಂಡು ಮೇಲೆ ಹತ್ತಿದ್ರೆ ಸಿಟಿ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೊಂದು ಕೆರೆ ಇದೆ. ಸೊ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಗ್ರಿಲ್ ಇದೆ ಇಲ್ಲಿ. ಇಲ್ಲಿಂದ ಮೇಲೆ ಹತ್ಕೊಂಡು ಹೋದರೆ 9ನೇ ಬಾಗಿಲು ಸಿಗ್ಬೋದು. ಸೊ ಇಲ್ಲೊಂದು ಬಾಗಿಲು ಥರ ಇದೆ, ಬಟ್ ಮೇಲ್ಗಡೆ ಆರ್ಚ್ ಥರ ಏನೂ ಇಲ್ಲ. ಸೊ ಬಾಗಿಲಲ್ಲ ಅಂದ್ಕೊಂಡು ನಾನು ಅದನ್ನು ಕೌಂಟ್ ಮಾಡಿಲ್ಲ. ಸೊ ಅದನ್ನು ಬಿಟ್ಟರೆ ಮೇಲ್ಗಡೆ ಇನ್ನೊಂದು 9ನೇ ಬಾಗಿಲು ಇರ್ಬೋದು. ಸೊ ಇಲ್ಲಿ ಗುಡ್ಡನ್ನೇ ಕಡಿದ್ಬಿಟ್ಟು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಮಾಡಿದ್ದಾರೆ, ಪಕ್ಕದಲ್ಲಿ ಗ್ರಿಲ್ ಹಾಕಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಬನ್ನಿ ಹತ್ಕೊಂಡು ಹೋಗೋಣ. ಸೊ ನಾನಿವಾಗ ಕೋಟೆಯ 9ನೇ ಬಾಗಿಲಲ್ಲಿದ್ದೀನಿ. ಇಲ್ಲಿ ಈ ಬಾಗಿಲನ್ನು ಹತ್ಕೊಂಡು ಮುಂದಕ್ಕೆ ಹೋದರೆ ಮತ್ತೆ ಗ್ರಿಲ್ ಸಿಗುತ್ತೆ. ಅಲ್ಲಿ ಹತ್ತೋದು ಸ್ವಲ್ಪ ಕಷ್ಟ ಇರುತ್ತೆ, ನೋಡೋಣ. ಆದರೆ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂದರೆ ರೆಕಾರ್ಡ್ ಮಾಡೋದಕ್ಕಾಗಲ್ಲ ಸೇಫ್ಟಿ ರೀಸನ್ಸಿಂದ. ಸೊ ನೋಡಿ, ಇದೆಲ್ಲ ಕಲ್ಲೆಲ್ಲ ಬಿದ್ದುಬಿಟ್ಟಿದೆ ಜರುಗಿ. ನೋಡಿ, ಮಂಟಪ ಇದೆ ಇಲ್ಲೊಂದು, ನೀಟಾಗಿ ತಣ್ಣಗಿದೆ.
ನೋಡಿ ಇಲ್ಲಿಂದ ಫುಲ್ ಗ್ರಿಲ್ಸ್ ಅನಿಸುತ್ತೆ, ಫುಲ್ ಟಾಪ್ಗೆ ಹೋಗೋದಕ್ಕೆ. ನೋಡಿ ಇದೆಯಲ್ಲ, ಇದೆಲ್ಲ ಫುಲ್ ಈ ಬೆಟ್ಟ, ಈ ಗುಡ್ಡದಲ್ಲಿ ಇದೆಲ್ಲ ಒಂದೇ ಕಲ್ಲಿದು, ಅದಕ್ಕೆ ಇದನ್ನು ಏಕಶಿಲಾ ಬೆಟ್ಟ ಅಂತ ಕರೆಯೋದು. ನೋಡಿ ಎಲ್ಲೂ ಸಪ್ರೇಷನ್ ಇಲ್ಲ, ಒಂದೇ ಒಂದು ಕಲ್ಲಿದು. ಇಲ್ಲಿ ಗ್ರಿಲ್ ಎಲ್ಲ ಕಟ್ಟಾಗಿದೆ. ಇದು ಮೋಸ್ಟ್ ಡೇಂಜರಸ್ ಪಾರ್ಟ್ ಆಫ್ ದಿಸ್ ಟ್ರೆಕ್. ಇಲ್ಲಿ ರೆಕಾರ್ಡ್ ಮಾಡೋದಕ್ಕಾಗಲ್ಲ, ಹೀಗೆ ಕೂತ್ಕೊಂಡು ಹೋಗಬೇಕು. ಆ ಕಡೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ತೀನಿ. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಹಗ್ಗ ಕಟ್ಟಿದಾರಲ್ಲ, ಸೊ ಅದು ಮೋಸ್ಟ್ ಡೇಂಜರಸ್ ಪಾರ್ಟು ಟ್ರೆಕ್ಕಿಂಗಲ್ಲಿ. ಗ್ರಿಲ್ ಇಟ್ಕೊಂಡು ಹತ್ಕೊಂಡ್ಬಂದು ಹಗ್ಗದಿಂದ ಅಲ್ಲಿ ಹಗ್ಗ ಕಟ್ಟಿದಾರಲ್ಲ, ಅಲ್ಲಿಂದ ನೀವು ಗುಡ್ಡಕ್ಕೆ ಹಿಂಗೆ ಮಲ್ಕೊಂಡು ನಿಧಾನಕ್ಕೆ ಬರಬೇಕು. ಅಲ್ಲೆಲ್ಲೂ ಗ್ರಿಪ್ ಸಿಗೋದಿಲ್ಲ ನಿಮಗೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಈ ಥರ ಗೋಡೆ ಸಿಗುತ್ತೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಡೆ, ಇದು. ಸೊ ಈ ಗೋಡೆ ಇಟ್ಕೊಂಡು ಮುಂದಕ್ಕೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ 11ನೇ ಬಾಗಿಲು. ಇಲ್ಲಿ ಹತ್ಬಿಟ್ಟು ಇನ್ನೂ ಒಂದು ಸ್ಟೆಪ್ ಇದೆ ಅಂತೆ ಮೇಲೆ ಹೋಗೋದಕ್ಕೆ. ಬನ್ನಿ ಹೋಗೋಣ. ನೋಡಿ ಮಧುಗಿರಿ ಟೌನ್. ನಾನಿವಾಗ ಕೋಟೆಯ 12ನೇ ಬಾಗಿಲು, 11 ಅನಿಸುತ್ತೆ, 11 ಅಥವಾ 12ನೇ ಬಾಗಿಲಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಮಧುಗಿರಿ ಟೌನ್ ಈ ಥರ ಕಾಣಿಸುತ್ತೆ. ನೋಡಿ ಹಿಂಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ, ಹಿಂಗೆ ಉಲ್ಟಾ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಡೇಂಜರಸ್ ಟ್ರೆಕ್ಕಿಂಗ್ ಮಾತ್ರ ಇದು. ಕೋಟೆಯ 13 ಮತ್ತು 14ನೇ ಬಾಗಿಲು ಇಲ್ಲಿ ನೋಡ್ಬೋದು. ಫುಲ್ ಟಾಪಲ್ಲಿದ್ದೀನಿ ಇವಾಗ. ಮಧುಗಿರಿ ಕೋಟೆ ಹತ್ತೋದಕ್ಕೆ, ಗುಡ್ಡ ಹತ್ತೋದಕ್ಕೆ ಆಲ್ಮೋಸ್ಟ್ ನನಗೆ 1.5 ಗಂಟೆ ಟೈಮ್ ತಗೊಂಡಿದೆ. ಸೊ ಫುಲ್ ಟಾಪಲ್ಲಿದ್ದೀನಿ. ಇಲ್ಲಿ ಒಳಗಡೆ ಏನೇನಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಇಳಿತೀನಿ. ಸೊ ನೋಡಿ, 13, 14ನೇ ಬಾಗಿಲಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ದೇವಸ್ಥಾನ ಇದೆ ಮೇಲೆ. ಯಾವುದೇ ಥರ ಪೂಜೆ ಇರೋದಿಲ್ಲ ನನ್ನ ಪ್ರಕಾರ. ಈ ಕಡೆ ನೋಡೋಣ ಏನಿದೆ ಅಂತ. ಸುತ್ತಲೂ ಮಂಟಪ ಇದೆ, ಮಂಟಪ ಎಲ್ಲ ಹಾಳಾಗಿದೆ. ನಾನು ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋದ್ರೂ ಜನ ತುಂಬಿ ತುಳ್ಕೊಡೋರು, ಜನ ಸಾಗರನೇ ಇರೋದೆಲ್ಲ ಕಡೆ. ಈ ಕೋಟೆ ಮೇಲ್ಗಡೆ ನೋಡಿ ಒಂದು ನರಪಿಳ್ಳೆ ಇಲ್ಲ. ನಾನು ಒಬ್ಬನೇ ಇದ್ದೀನಿ ಕೋಟೆ ಮೇಲೆ. ನೋಡಿ ಇಲ್ಲೊಂದು ಬಾಗಿಲಿದೆ, ಆ ಕಡೆಯಿಂದ ತೋರಿಸಿದ್ನಲ್ಲ ಅದು ಇದು. ಆ್ಯಕ್ಚುಲಿ ಇದು ದೇವಸ್ಥಾನ ಅನಿಸುತ್ತೆ. ನೋಡೋಣ ಒಳಗಡೆ ಏನೇನಿದೆ. ಇದು ಮುಂಚೆ ಬಂದಿಖಾನೆ ಆಗಿರ್ಬೋದು, ದೇವಸ್ಥಾನ ಇಲ್ಲದೆ ಇದ್ರೂ. ಬಟ್ ಬಾಗಿಲುಗಳು ಎಲ್ಲ ನೋಡ್ತಾ ಇದ್ರೆ ಇದು ದೇವಸ್ಥಾನ ಥರನೇ ಕಾಣಿಸ್ತಾ ಇದೆ. ನೋಡಿ ಅದು ಸಹ ಉಗ್ರಾಣ. ಭತ್ತ, ಕಾಳು ಕಡಿ ಎಲ್ಲ ಹಿಂದಿನ ಕಾಲದಲ್ಲಿ ಈ ಥರದ್ದು ಮಾಡ್ಕೊಂಬಿಟ್ಟು ಇದರಲ್ಲಿ ಇಟ್ಕೊಳ್ಳೋರು, ಮಳೆಗಾಲದಲ್ಲಿ ಹೆಲ್ಪ್ ಆಗಲಿ ಅಂತ. ಸೊ ಇದ್ರ ಮೇಲೆ ಹತ್ಬೋದಾ ನನಗೆ ಗೊತ್ತಿಲ್ಲ, ಹತ್ತೋದು ಬೇಡ, ಗೊತ್ತಿಲ್ಲ ಅಂದಮೇಲೆ. ನೋಡಿ ಉಗ್ರಾಣ ಅಲ್ಲಿ ಕೆಳಗಡೆ ಒಂದಿತ್ತು, ಇಲ್ಲಿ ಮೇಲ್ಗಡೆ 3 ಇದ್ದಾವೆ. ಇದು 2 ಇಲ್ಲಿರೋದು, ಇಲ್ಲೆರಡು ಇದೆ. ನೋಡಿ, ಸೊ ನಾವೀಗ ಕೋಟೆಯ 15ನೇ ಬಾಗಿಲಲ್ಲಿದ್ದೀವಿ, 15th ಡೋರ್. ಸೊ ಇಲ್ಲಿ ನಾನು 1 ಬಾಟ್ಲು ನೀರು ತಂದಿದ್ದೆ, ಫುಲ್ ಖಾಲಿ ಆಗೋಯಿತು. ಇನ್ನೊಂದು ಬಾಟ್ಲು ತರಬೇಕಿತ್ತು. 15ನೇ ಬಾಗಿಲಿದು, ಇನ್ನೊಂದು ಬಾಗಿಲಿದೆ. ಇದು ಒಂದು ಕೌಂಟ್ ಮಿಸ್ ಮಾಡಿದೆ ಅನಿಸುತ್ತೆ ನಾನು. ನೋಡಿ ಇಲ್ಲಿ ಮೇಲೆ ಹತ್ಬೋದು. ಇದು ಆ್ಯಕ್ಚುಲಿ ಬಂದಿಖಾನೆ ಅಂತ ಕೇಳ್ಪಟ್ಟಿದ್ದೇನೆ ಇಲ್ಲಿ ಮುಂಚೆ. ಇದು ಅಂದರೆ ಇಲ್ಲೊಬ್ಬರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಮ್ಮಾಜಿನೋ ಅಥವಾ ಯಾರೋ ಚೆನ್ನಮ್ಮಾಜಿನೋ, ಹೆಸರು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಇತಿಹಾಸದಲ್ಲಿ ಬರುತ್ತೆ ಅದು. ಅವರನ್ನು ಇಲ್ಲಿ ಕರ್ಕೊಂಬಂದು ಬಂದಿಯಾಗಿ ಇಟ್ಕೊಂಡಿದ್ರಂತೆ. ಅಂದರೆ ಅವರು ಒಬ್ಬರು ರಾಣಿ ಅಂತೆ ಮುಂಚೆ. ಅವ್ರನ್ನ ಯುದ್ಧ ಮಾಡಿ ಗೆದ್ದು
ಅವ್ರನ್ನ ಸೆರೆ ಹಿಡಿದು ಇಲ್ಲಿ ಬಂದು ಬಂದಿಯಾಗಿಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ನನಗೂ ಅಷ್ಟು ಗೊತ್ತಿಲ್ಲ, ಎಲ್ಲ ನೋಡಿ ಕೇಳಿರೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಬೆಳಕಿನ ಕಿಂಡಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೆಳಕು ಬರೋದಕ್ಕೆ. ಆಗಿನ ಕಾಲದಲ್ಲಿ ನನ್ನ ಪ್ರಕಾರ ಇದು ಬಂದಿ ಕಾನೇನೆ. ಮುಂಚೆ ನೋಡಿದ್ರೆ ಫುಲ್ ಕಗ್ಗತ್ತಲಿದೆ. ನೋಡಿ, ಇದು ಬಂದಿ ಕಾನೆ. ಮಧುಗಿರಿ ಕೋಟೆನ ಫುಲ್ ಕೆಳಗಡೆ ಇಳಿದು ಬಂದಿದ್ದೀನಿ. ಕೋಟೆ ಮೇಲಿಂದ ಸಿಕ್ಕಾಬಟ್ಟೆ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದೀನಿ. ಒನ್ ಆಫ್ ದ ಡೇಂಜರಸ್ ಟ್ರೆಕ್ಕಿಂಗ್ ಐ ಎವರ್ ಡನ್. ಇದು ಏಕಶಿಲಾ ಬೆಟ್ಟ ಹತ್ತಿ ಫುಲ್ ಸುತ್ತಾಗೋಗ್ಬಿಟ್ಟಿದ್ದೀನಿ. ಕೆಲವು ಕಡೆ ಮಾತ್ರ ಸಿಕ್ಕಾಬಟ್ಟೆ ಸ್ಟೀಪ್ ಆಗಿತ್ತು. ಒಬ್ವಿಯಸ್ಲಿ ಅಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡೆಲ್ಲ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂಥ ಪರಿಸ್ಥಿತಿ ಇತ್ತು. ಏನಕ್ಕೆ ಅಂದರೆ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಡೇಂಜರಸ್ ಇರುತ್ತೆ. ಅಲ್ಲಿ ಹಿಂಗೆ ಕೆಳಗಡೆ ಕೂತ್ಕೊಂಡು ಅಂಬೆಗಾಲಲ್ಲಿ ಅಂದರೆ ಲಿಟ್ರಲಿ ಕೌ ಥರ ಹಸು ಥರ ಬಗ್ಗೆ ಹೋಗಬೇಕಿತ್ತು. ಆ ಥರ ಇತ್ತು ಅಲ್ಲಿ ಸಿಚುವೇಶನ್ನು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.